ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ದ ಬುಕ್ ಆಫ್ ರೋಮನ್ಸ್, ರೋಮ ಪತ್ರಿಕೆ 10ನೇ ಅಧ್ಯಾಯ, 10th ಚಾಪ್ಟರ್ ಆಫ್ ದ ಬುಕ್ ಆಫ್ ರೋಮನ್ಸ್. ರೋಮ 10ರಲ್ಲಿ ನಾವು ದೇವರ ಸಾರ್ವಭೌಮತ್ವದ 16 ಸಂಗತಿಗಳನ್ನು ನೋಡಿಕೊಳ್ಳಬಹುದು. 16 ಟ್ರೂತ್ಸ್ ಅಬೌಟ್ ದ ಸಾವರ್ನಿಟಿ ಆಫ್ ಗಾಡ್. 9ನೇ ಅಧ್ಯಾಯದಲ್ಲಿ ಕೂಡ ದೇವರ ಸಾರ್ವಭೌಮತ್ವದ ಬಗ್ಗೆ ಪೌಲನು ತಿಳಿಸಿ 10ನೇ ಅಧ್ಯಾಯದಲ್ಲಿ ಕೂಡ ಅದೇ ಒಂದು ವಿಷಯವನ್ನು ಮುಂದುವರಿಸುವಂಥದ್ದನ್ನು ನಾವು ನೋಡಬಹುದು. ಯಾಕಂತೇಳಿದರೆ ರೋಮ 10ರಲ್ಲಿ ದೇವರ ಸಾರ್ವಭೌಮತ್ವ, ಅಂದರೆ ದೇವರ ಸಾರ್ವಭೌಮತ್ವದ ಒಂದು ಸತ್ಯ ಯಾವ ರೀತಿಯಾಗಿ ಅದು ಸಂಬಂಧಿಸಿದೆ, ಯಾವ ರೀತಿಯಾಗಿ ದೇವರು ಸಾರ್ವಭೌಮನಾಗಿ ಚರಿತ್ರೆಯಲ್ಲಿ, ಮಾನವ ಚರಿತ್ರೆಯಲ್ಲಿ, ಮಾನವ ಜೀವನದಲ್ಲಿ ವೈಯಕ್ತಿಕವಾಗಿ ಇರ್ಬೋದು, ಒಂದು ಕುಟುಂಬವಾಗಿರ್ಬೋದು, ಅದು ಒಂದು ರಾಷ್ಟ್ರವಾಗಿರ್ಬೋದು, ಅಥವಾ ಇಡೀ ದೇಶ ಲೋಕಕ್ಕೆ ಕೂಡ ಆಗಿರ್ಬೋದು, ದೇವರು ತನ್ನ ಸಾರ್ವಭೌಮತ್ವವನ್ನು ಯಾವ ರೀತಿಯಾಗಿ ಪ್ರಕಟಿಸಿ ಕಾರ್ಯ ನಡೆಸಿ ನೆರವೇರಿಸುವಂಥದ್ದನ್ನು ನಾವು ಇಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿಕೊಳ್ತೇವೆ. ಆದಿಕಾಂಡದಿಂದ ಪ್ರಕಟಣೆವರೆಗೆ ದೇವರ ಸಾರ್ವಭೌಮತ್ವದ ಬಗ್ಗೆ ನಾವು ನೋಡಿಕೊಳ್ಳಬಹುದು. ಆದರೆ ರೋಮ 10ರಲ್ಲಿ ಒಂದು ಕೆಲವು ಇನ್ನೂ ಸ್ಪಷ್ಟತೆ ಈ ದೇವರ ಸಾರ್ವಭೌಮತ್ವದ ಬಗ್ಗೆ ನಾವು ನೋಡ್ತೇವೆ. 10ನೇ ಅಧ್ಯಾಯ 1ನೇ ವಚನ, ರೋಮನ್ಸ್ ಚಾಪ್ಟರ್ 10 ವರ್ಸ್ 1. ಸಹೋದರರೇ, ನನ್ನ ಹೃದಯದ ಬಯಕೆಯು. ನಾನು ಬಿಬ್ಲಿಕದವರ ಸಮಕಾಲಿಕ ಆವೃತ್ತಿಯನ್ನು ಉಪಯೋಗಿಸ್ತಾ ಇರುವಂಥದ್ದು. ಅದರಲ್ಲಿ 1ನೇ ವಚನ ಹೃದಯದ ಬಯಕೆಯು ಅಂತ ಹೇಳಿಬಿಟ್ಟು. ಹಾಗಾದರೆ ದೇವರ ಸಾರ್ವಭೌಮತ್ವದ ಬಗ್ಗೆ ಇರುವಂಥ ಮೊದಲನೇ ಸಂಗತಿ ಏನಂತ ಹೇಳಿದ್ರೆ ಮಾನವನ ಹೃದಯದ ಬಯಕೆ. ಕೀರ್ತನೆ 30 7ನೇ ಅಧ್ಯಾಯ 4ನೇ ವಚನದಲ್ಲಿ 5ನೇ ವಚನದಲ್ಲಿ ಕೂಡ ದೇವರು ನಮ್ಮ ಹೃದಯದ ಬಯಕೆಗಳನ್ನು ನೆರವೇರಿಸ್ತಾನೆ ಅಥವಾ ಈಡೇರಿಸ್ತಾನೆ, ಅಥವಾ ಹೃದಯದ ಬಯಕೆಗಳನ್ನೇ ಆತನು ಕೊಡುವ ಆತನಾಗಿದ್ದಾನೆ. ಹೌದು, ದೇವರೇ ಫಿಲಿಪ್ಪಿ 2ನೇ ಅಧ್ಯಾಯ 12-13 ವಚನಗಳಲ್ಲಿ ನಾವು ನೋಡುವಾಗ ದೇವರೇ ತನ್ನ ಸುಚಿತ್ತ ನಮ್ಮಲ್ಲಿ, ದೇವ್ರ ಚಿತ್ತ ಏನಿದೆ ಅದನ್ನೇ ನಮ್ಮಲ್ಲಿ ಒಂದು ಪ್ರೇರೇಪಿಸಿ ದೇವ್ರ ಚಿತ್ತ ಮಾಡೋದಕ್ಕೆ ಸಹಾಯವನ್ನು ನೀಡುವುದಾಗಿ. ಆ ರೀತಿಯಾಗಿ ನೋಡುವಾಗ ರಕ್ಷಣೆ ಹೊಂದುವಾಗ ಕೂಡ ದೇವರು 2ನೇ ಕೊರಿಂಥ 6:1-2 ವಚನಗಳಲ್ಲಿ ಸಹಾಯ ಮಾಡುವುದಾಗಿ ನಾವು ನೋಡ್ತೇವೆ. ಹಾಗಾದರೆ ದೇವರು ಒಂದು ಇಷ್ಟ ಬಂದ ಹಾಗೆ ನೀವು ಮಾಡಿಕೊಡ್ರಿ ಅಂತ ಬಿಟ್ಟಿಲ್ಲ ತನ್ನ ಜನರನ್ನು. ಅದೇ ಸಂದರ್ಭದಲ್ಲಿ ಎಲ್ಲವನ್ನು ದೇವರು ನೀವು ಮಾಡಿರಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಕ್ಕೂ ದೇವರು ಮನುಷ್ಯನಿಗೆ ಜೊತೆಯಾಗಿ ಇದ್ದು ನಡೆಸುವಂಥದ್ದು ಕೂಡ ಇಲ್ಲ. ಯಾಕಂದರೆ ಮಾನವನ ತೀರ್ಮಾನಗಳು ತಪ್ಪಿರ್ತಾವಲ್ವ. ತಪ್ಪಾದ ತೀರ್ಮಾನಗಳನ್ನು ನಾವು ಮಾಡ್ತೇವೆ, ಯೋಚಿಸ್ತೇವೆ, ಆಯ್ಕೆ ಮಾಡ್ತೇವೆ. ಹಾಗಾದರೆ ದೇವರು ಆ ರೀತಿಯಾಗಿ ತಪ್ಪು ಮಾಡುವಂತೆ ಸಹಾಯ ಮಾಡಿದರು ಅಂತ ನಾವು ಹೇಳಬಾರ್ದು. ಅದನ್ನೇ ಯಾಕೋಬನು 1ನೇ ಅಧ್ಯಾಯದಲ್ಲಿ ದೇವರು ಯಾವುದೇ ಪಾಪಕ್ಕೆ ಮೂಲ ಕಾರಣನಲ್ಲ, ಪ್ರೇರೇಪಿಸುವಾತನೂ ಅಲ್ಲ. ಹೃದಯದ ಬಯಕೆ, ದೇವರ ಸಾರ್ವಭೌಮತ್ವದಲ್ಲಿ ದೇವರು ಆ ಹೃದಯದ ಬಯಕೆ ಅಥವಾ ಸ್ವತಂತ್ರ ಚಿತ್ತವನ್ನು ಉಪಯೋಗ ಮಾಡಿಕೊಳ್ತಾರೆ. ಮತ್ತು ಅದೇ 2ನೇದಾಗಿ ನೋಡುವಾಗ ಪ್ರಾರ್ಥನೆ, ಸಲ್ಲಿಸುವ ಪ್ರಾರ್ಥನೆಯಲ್ಲಿ ಕೂಡ ದೇವರ ಒಂದು ಸಾರ್ವಭೌಮತ್ವವನ್ನು ನೋಡ್ಬೋದು. ಯಾಕಂದರೆ
ಕೀರ್ತನೆ 145:18 ಹತ್ತಿರವಾಗಿದ್ದೇ ದೇವರು ನಡೆಸ್ತಾರೆ. ನನಗೆ ಮೊರೆಯಿಡ್ರಿ ಎಂಬುದಾಗಿ ಯೆರೆಮೀಯ 33:3 ಕೂಡ ಪ್ರಾರ್ಥನೆಯಲ್ಲಿ ದೇವರು ತೊಡಗಿರುವಂಥದ್ದು. ಕೀರ್ತನೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಪ್ರಾರ್ಥನೆಯಲ್ಲಿ ಯಾವ ರೀತಿಯ ಕೇಳಿಕೊಳ್ಳ್ರಿ, ದೇವರು ಅಪಾರವಾದದ್ದನ್ನು ಕೊಡುವುದಾಗಿ. ಮತ್ತಾಯ 18:19, ಫಿಲಿಪಿ 4:6. ದೇವರು ಈ ಪ್ರಾರ್ಥನೆಯಲ್ಲಿ ತನ್ನ ಒಂದು ಸ್ವತಂತ್ರ ಚಿತ್ತ ಅಥವಾ ನಮ್ಮ ಸ್ವತಂತ್ರ ಚಿತ್ತವನ್ನು ಪ್ರಾರ್ಥನೆಯಲ್ಲಿ ದೇವರ ಸಾರ್ವಭೌಮತ್ವ ಸೇರಿ ಇರುವಂಥದ್ದು ಬಹಳ ಮಾರ್ಮಿಕವಾದದ್ದಂತ ಹೇಳ್ಬೋದು, ಆಶ್ಚರ್ಯವಾದದ್ದಂತ ಹೇಳ್ಬೋದು, ಮತ್ತು ಅನುಪಮವಾದದ್ದು ಅಂತ ಕೂಡ ಹೇಳ್ಬೋದು. ನಾವು ಪ್ರೇಯರ್ ಮಾಡ್ತೀವಿ ದೇವರಿಗೆ, ದೇವರು ನಮಗೆ ಒಂದು ಭಾರ ಕೊಟ್ಟರು ನಮ್ಮೊಂದಿಗೆ. ರೋಮ 8:26-27 ಪ್ರಕಾರವಾಗಿ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲದಿದ್ರು ಕೂಡ ಇಲ್ಲಿ ಪೌಲನು ನೋಡ್ರಿ ಇಸ್ರಾಯೇಲರ ರಕ್ಷಣೆಗಾಗಿ ಬೇಡಿಕೊಳ್ಳುವಂತೆ ಆಗಿದ್ದು. ಮೂರನೇದಾಗಿ ರೋಮ 10 ಮತ್ತು 3ನೇ ವಚನದಲ್ಲಿ ನೀತಿ. ರೋಮ 10ನೇ ಅಧ್ಯಾಯದಿಂದ ನಾವು ದೇವರ ಸಾರ್ವಭೌಮತ್ವದ 16 ಸತ್ಯಗಳನ್ನು 16 ಟ್ರೂತ್ಸ್ ಅಬೌಟ್ ದ ಸಾವರ್ನಿಟಿ ಆಫ್ ಗಾಡ್. ಅದರಲ್ಲಿ ಮೂರನೇದೇನೆಂದರೆ ದೇವರ ನೀತಿ, ದೇವರಿಂದ ಬರುವಂಥ ನೀತಿ. ಅದರಲ್ಲಿ ದೇವರ ಒಂದು ಸಾರ್ವಭೌಮತ್ವವನ್ನು ನಾವು ನೋಡಿಕೊಳ್ಬೋದು. ಯಾಕಂತ ಹೇಳಿದರೆ ಒಬ್ಬ ಪಾಪಿಯನ್ನು 4ನೇ ಅಧ್ಯಾಯ ರೋಮ ಪತ್ರಿಕೆ ಮತ್ತು 5ನೇ ವಚನದಲ್ಲಿ ಯಾವ ರೀತಿಯಾಗಿ ದೇವರು ಒಬ್ಬ ಭಕ್ತಿಹೀನರನ್ನು ನೀತಿವಂತರನ್ನಾಗಿ ಮಾಡುವ ದೇವರು ಅಂತ ಹೇಳುವಾಗ ಅದು ಕೂಡ ದೇವರ ಸಾರ್ವಭೌಮತ್ವದ ಒಂದು ಚೌಕಟ್ಟಿನಲ್ಲಿ ಇರುವಂಥದ್ದಾಗಿದೆ. 8ನೇ ವಚನ, ವಾಕ್ಯ ಬಳಿಯಲ್ಲಿರುವಂಥದ್ದು. ಇದು ಕೂಡ ದೇವರ ಸಾರ್ವಭೌಮತ್ವದ ಒಂದು ವೈಶಿಷ್ಟ್ಯತೆ, ಸ್ಪೆಷಾಲಿಟಿ ಆಫ್ ದ ಸಾವರ್ನಿಟಿ ಆಫ್ ಗಾಡ್. ಏನಂದರೆ ವರ್ಡ್ ಬೀಯಿಂಗ್ ಕ್ಲೋಸ್ ಟು ಅಸ್. ಯಾಕಂತ ಹೇಳಿದ್ರೆ ನಾವು ಕ್ರಿಸ್ತನನ್ನು ಪರಲೋಕಕ್ಕೆ ಏರಿ ಹೋಗಿ ಕ್ರಿಸ್ತನನ್ನು ತರುವಂಥದ್ದು, ಅಥವಾ ಪಾತಾಳಕ್ಕೆ ಇಳಿದು ಹೋಗಿ ಯೇಸು ಸ್ವಾಮಿಯನ್ನು ಎಬ್ಬಿಸ್ಕೊಂಡು ಬರೋದು ಅಂತೆಲ್ಲ ನಾವು ಕಷ್ಟಪಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ವಾಕ್ಯವು ನಿನ್ನ ಬಳಿಯಲ್ಲಿದೆ. ದೇವರ ಸಾರ್ವಭೌಮತ್ವಕ್ಕೆ ಅನುಸಾರವಾಗಿ ವಾಕ್ಯವನ್ನು ದೇವರ ಹತ್ತಿರವಾಗಿಟ್ಟಿದ್ದಾನೆ. ವಾವ್, ಭಾಳ ಇಷ್ಟ ನನಗಿದು, ಭಾಳ ಖುಷಿ ಆಗ್ತದೆ, ಭಾಳ ಉತ್ತೇಜನ ಕೊಡ್ತದೆ. ವಾಕ್ಯ ನನಗೆ ಹತ್ತಿರವಾಗಿದೆ. ಇದು 4ನೇದಾಗಿ ದೇವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು. 5ನೇದಾಗಿ ಎಷ್ಟು ಹತ್ತಿರವಾಗಿದೆ ಅಂದರೆ ಅದು ನಿನ್ನ ಬಾಯಲ್ಲಿದೆ. ರೋಮ 10 ಮತ್ತು 8ನೇ ವಚನದಲ್ಲಿ ನನ್ನ ಬಾಯಲ್ಲಿದೆ ಅಂತೆ. ದೇವರ ವಾಕ್ಯ ನನ್ನ ಬಾಯಲ್ಲಿದೆ. ವಾಹ್! ಹಾಗಾದರೆ ದೇವರ ಸಾರ್ವಭೌಮತ್ವಕ್ಕೆ ಅನುಸಾರವಾಗಿ ನೋಡ್ರಿ, ದೇವರು ವಾಕ್ಯವನ್ನು ಎಷ್ಟು ದೂರ ಇಟ್ಟಿದ್ದಾನೆ. ಪರಲೋಕದಲ್ಲಿ ಅಷ್ಟು ಕಷ್ಟಪಟ್ಟು ಹೋಗೋದು ಬೇಕಾಗಿಲ್ಲ. ಪಾತಾಳಕ್ಕೆ ಇಳಿದು ಹೋಗಿ ಯೇಸು ಸ್ವಾಮಿಯನ್ನು ಎಬ್ಬಿಸಿಬಿಟ್ಟು ಅಥವಾ ಪರಲೋಕದಿಂದ ಕರ್ಕೊಂಡು ಬಂದು ನಾವು ಯೇಸು ಸ್ವಾಮಿಯೇ ನಿನ್ನ ವಾಕ್ಯವು ನಮಗೆ ಕೊಡು ಅಂತ ಕೇಳಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಬಾಯಲ್ಲಿ ಅಷ್ಟು ಹತ್ತಿರವಾಗಿದೆ. ಅದು 5ನೇದಾಗಿ ದೇವರ ಸಾರ್ವಭೌಮತ್ವಕ್ಕೆ ಕುರಿತಾಗಿದ್ದು. ಅದಕ್ಕೆ ಸಂಬಂಧಿಸಿ 6ನೇದಾಗಿ ಇನ್ನೊಂದಿದೆ, ಹೃದಯದಲ್ಲಿಯೂ ಇದೆ. ವಾಕ್ಯ ಎಲ್ಲಿದೆ? ಹೃದಯದಲ್ಲಿ. ವಾವ್! ಹಾಗಾದರೆ ವಾಕ್ಯ ಬಾಯಲ್ಲಿದೆ, ದೇವರ ವಾಕ್ಯ ಹೃದಯದಲ್ಲಿದೆ. ಹೌದು. ಹಾಗಾದರೆ ದೇವರು ತನ್ನ ಸಾರ್ವಭೌಮತ್ವಕ್ಕೆ ಅನುಸಾರವಾಗಿ ನಮ್ಮೊಂದಿಗೆ ದೇವರು ಬಯಸುವಂಥ ಸತ್ಸಂಬಂಧ, ಆ ಅನ್ಯೋನ್ಯತೆ, ಆ ಸಾಮೀಪ್ಯತನ ಅಥವಾ ಆತ್ಮೀಯತೆ ಅಥವಾ ಆತ್ಮಿಕತ್ವ,
ಇವುಗಳನ್ನು ಬಹಳ ಈಸಿಯಾಗಿ ಸುಲಭವಾಗಿ ಸುಲಭಪಡಿಸಿದ್ದಾನ್ರಿ. ಹೌದು. ಮತ್ತು ಮುಂದೆ 9ನೇ ವಚನ ನಾವು ನೋಡುವಾಗ ಇನ್ನೂ ಕೂಡ ಒಂದು ಸ್ಪಷ್ಟತೆ ನಮಗೆ ಸಿಗಬಹುದು. ಅದೇನಂತ ಹೇಳಿದರೆ ಅರಿಕೆ. ವಾಯ್ ಅಂತ ಹೇಳಿದರೆ ಅರಿಕೆ ಮಾಡಬೇಕು. ಅರಿಕೆಯಲ್ಲಿ ದೇವರ ಸಾರ್ವಭೌಮತ್ವ, ದ ಸಾವರ್ನಿಟಿ ಆಫ್ ಗಾಡ್ ಇನ್ ದಿ ಕನ್ಫೆಷನ್. ನಾನು ಅರಿಕೆ ಮಾಡದೇ ಇರುವಾಗ ವಾಕ್ಯದ ಪ್ರಯೋಜನ ನಾನು ಪಡ್ಕೊಳ್ಳಲ್ಲ. ಆದರೆ ದೇವರು ಕೊಟ್ಟಂಥದ್ದು ಯೇಸುವೇ ಕರ್ತನೆಂದು ಅರಿಕೆ ಮಾಡುವುದು. ಯಾವಾಗ? ಹೌದು, ಎಷ್ಟೋ ವರ್ಷಗಳ ಹಿಂದೆ ಒಂದು ಪ್ರಾರ್ಥನೆ ಮಾಡಿ ಆ ರೀತಿಯಾಗಿ ಹೇಳ್ಬೋದು. ಇಲ್ಲ, ಆದರೆ ಪ್ರತಿದಿನ ಯೇಸುವೇ ಕರ್ತನು. ನನ್ನ ಅನುದಿನದ ಜೀವನದಲ್ಲಿ, ನನ್ನ ಸಮಸ್ಯೆಗಳಲ್ಲಿ ಯೇಸುವೇ ಕರ್ತನು. ನನ್ನ ಹೋರಾಟಗಳಲ್ಲಿ ಯೇಸುವೇ ಕರ್ತನು, ಸೃಷ್ಟಿಕರ್ತ. ನನ್ನ ಅಸಾಧ್ಯತನಗಳಲ್ಲಿ, ದ ಇಂಪಾಸಿಬಲ್ ಥಿಂಗ್ಸ್, ಯೇಸುವೇ ಕರ್ತನು. ಪಾಪದ ಮೇಲೆ ಜಯ ಹೊಂದುವುದರಲ್ಲಿ ಯೇಸುವೇ ಕರ್ತನು. ಹೌದು, ನನ್ನ ಗತಕಾಲದ ಬಗ್ಗೆ ನಾನು ಏನು ಮಾಡಲಿಕ್ಕೆ ಆಗಲ್ಲ. ಆದರೂ ಕೂಡ ಮಿಡತೆಗಳು ತಿಂದುಬಿಟ್ಟಂಥ ಆ ದಿವಸಗಳಲ್ಲಿ ಕೂಡ, ಆ ದಿನಗಳ ಬಗ್ಗೆ ಕೂಡ ದೇವರು ತನ್ನ ಸಾರ್ವಭೌಮತ್ವಕ್ಕೆ ಅನುಸಾರವಾಗಿ ಈ ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ನನ್ನ ಗತವನ್ನು ಕೂಡ ಬಳಸುವಾತನಾಗಿದ್ದಾನೆ. 2ನೇ ಪೇತ್ರ 1ನೇ ಅಧ್ಯಾಯದಲ್ಲಿ ಹೌದು, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದರ ಬಗ್ಗೆ ನಾನು ಮರ್ತು ಹೋದರೆ ನಾನು ಕುರುಡನು ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ಹೇಳ್ತದೆ. ಆದರೂ ಕೂಡ ದೇವರ ಸಾರ್ವಭೌಮತ್ವ ನಾನು ನಂಬ್ತೇನೆ. ದೇವರ ಸಾರ್ವಭೌಮತ್ವವನ್ನು ನಂಬಿದರೆ ಅದನ್ನು ಆರಿಕೆ ಮಾಡಬೇಕು. ಆರಿಕೆ ಮಾಡ್ತಕ್ಕದ್ದು ನಾನು ನಂಬಿದೆ. 2ನೇ ಕೊರಿಂಥ 4:13. ಆದ ಕಾರಣ ನಾನು ಮಾತಾಡ್ತೇನೆ. ಹೌದು, ದೇವರು ಎಲ್ಲವನ್ನು ನಿಯಂತ್ರಿಸಿ ನನ್ನ ಪರವಾಗಿ, ನನಗೋಸ್ಕರವಾಗಿ ತನ್ನ ನಾಮದ ನಿಮಿತ್ತ ಅದ್ಭುತವನ್ನು, ಅಸಾಧ್ಯತನವನ್ನು ಸಾಧ್ಯಗೊಳಿಸಿ ತನ್ನ ನಾಮವನ್ನು ಘನಪಡಿಸಿಕೊಳ್ಳುವಂಥ ದೇವರ ಆತನ ನಾಮಕ್ಕೆ ಸ್ತೋತ್ರವಾಗಲಿ. 8ನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ರೋಮ 10ನೇ ಅಧ್ಯಾಯದಿಂದ ದೇವರ ಸಾರ್ವಭೌಮತ್ವದ 16 ಸತ್ಯಗಳನ್ನು ನಾವು ನೋಡ್ಕೊಳ್ತಿದ್ವಿ. ಈಗ 8ನೇ ಸತ್ಯ ಏನಂತ ಹೇಳಿದರೆ, ಹೃದಯದಲ್ಲಿ ಒಂದು ಕಾರ್ಯ ಆಗಬೇಕಂದ್ರೆ ಬಾಯಿಂದ ಅರಿಕೆ ಮಾಡಬೇಕು, ಆದರೆ ಹೃದಯಕ್ಕೂ ಕೂಡ ಭಾಳ ಮಹತ್ವ ಇದೆ. ದೇವರ ಸಾರ್ವಭೌಮತ್ವದಲ್ಲಿ ನಮ್ಮ ಹೃದಯ, ದೇವರ ಸಾರ್ವಭೌಮತ್ವ ನನ್ನಲ್ಲಿ ಸಕಾರಾತ್ಮಕವಾಗಿ ನೆರವೇರಬೇಕಾದ್ರೆ, ಇಫ್ ಐ ವಾಂಟೆಡ್ ಟು ಸಿ ಎ ಪಾಸಿಟಿವ್ work of the sovereignty of God, then my heart should be in tune with God. ನನ್ನ ಹೃದಯವು ದೇವರ ಹೃದಯದೊಂದಿಗೆ, ದೇವರ ಕಾರ್ಯಗಳೊಂದಿಗೆ ಅದು ಸ್ಪಂದಿತವಾಗಿರಬೇಕು. ಹೃದಯದಲ್ಲಿ ನಾನು ಏನು ನಂಬಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ, ಬಾಯಿಂದ ಹೌದು ಯೇಸುವೇ ಕರ್ತನು, ಯೇಸುವೇ ನೀನು ಕರ್ತನು, ನನ್ನ ಸನ್ನಿವೇಶದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ, ನನ್ನ ಪ್ರಯಾಣದಲ್ಲಿ, ನನ್ನ ಭವಿಷ್ಯದಲ್ಲಿ ಯೇಸುವೇ ಕರ್ತನು. ದೇವರ ಸಾರ್ವಭೌಮತ್ವವನ್ನು ಆಕ್ಟಿವೇಟ್ ಮಾಡುವುದು ಹೀಗೆ. ಅಷ್ಟೇ ಅಲ್ಲದೆ ಹೃದಯದಲ್ಲಿ ಕ್ರಿಸ್ತನ ಪುನರುತ್ಥಾನ, ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ದರಿಂದ, ಹಾಗಾದರೆ ದೇವರ ಸಾರ್ವಭೌಮತ್ವವನ್ನು ಆ ರೀತಿಯಾಗಿ ನಾನು ಹೃದಯದಲ್ಲಿ ಅದನ್ನು ಕಾರ್ಯಗತ ಮಾಡುವಂಥದ್ದು. ಹೃದಯದಲ್ಲಿ ನಂಬಿದರೆ ಆ ರೀತಿಯಾಗಿ ಏನಾಗ್ತದೆ, ರಕ್ಷಣೆ ಹೊಂದುವೆ. ಅದನ್ನೇ ರೋಮ 10:9 ನೋಡ್ತೀವಿ. ರಕ್ಷಣೆ ಕೂಡ ದೇವರ ಸಾರ್ವಭೌಮತ್ವಕ್ಕೆ ಅದು ಅನುಮತಿಯಾಗಿದೆ, ಅವಕಾಶವಾಗಿದೆ, ಅನುಗ್ರಹವಾಗಿದೆ. ಸರಿ, ಹಾಗೆ ಮುಂದುವರಿಸೋದಾದರೆ, ದೇವರ ಒಂದು
ಕರೆ ಕೂಡ ದೇವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದೆ. ಅದು 10ನೇ ಅಧ್ಯಾಯ ಮತ್ತು 11, 12 ವಚನಗಳಲ್ಲಿ ನಾವು ನೋಡುವಾಗ ದೇವರು ಆತನನ್ನು ಕರೆಯೋದು, ಅಂದರೆ ಕರೆ ಅಂತ ಹೇಳುವಾಗ ದೇವರ ಕರೆ ಅಲ್ಲ, ನಾವು ದೇವರನ್ನು ಕರೆಯುವಂಥದ್ದು. ಹಾಗಾದರೆ ನಾವು ಹೇಳ್ಬೋದು ಒಂದು ರೀತಿಯಿಂದ ನಮ್ಮ ಮೊರೆ, ನಮ್ಮ ಬಯಕೆ, ಕರ್ತನ ಆತನನ್ನು ಕರೆಯುವವರೆಲ್ಲರನ್ನು, ಎಂಥ ದೊಡ್ಡ ಮಾತು. 12ನೇ ವಚನ, ಆತನನ್ನು ಕರೆಯುವವರೆಲ್ಲರನ್ನು ಕರ್ತನು ಹೇರಳವಾಗಿ ಆಶೀರ್ವದಿಸುತ್ತಾನೆ. ಆಶೀರ್ವಾದ ಅದು 10ನೇ ಒಂದು ದೇವರ ಒಂದು ಸಾರ್ವಭೌಮತ್ವಕ್ಕೆ ಸಂಬಂಧಪಟ್ಟದ್ದು. 11ನೇದಾಗಿ ಕೇಳೋದು, ಹಿಯರಿಂಗ್. ರೋಮ 10:17 ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ತಾ ಇರಬೇಕು. ದೇವರ ಪ್ರತ್ಯೇಕವಾದ ವಾಕ್ಯವನ್ನು ಕೇಳುವುದರಲ್ಲಿಯೂ ದೇವರ ಸಾರ್ವಭೌಮತ್ವ ಆಕ್ಟಿವೇಟ್ ಆಗ್ತದೆ. ದೇವರ ಸಾರ್ವಭೌಮತ್ವ ಹುದುವಾಗಿದೆ, ಆದರೆ ಅದನ್ನು ನನ್ನ ಜೀವನದಲ್ಲಿ ಆಕ್ಟಿವೇಟ್ ಮಾಡಬೇಕು, ಅನ್ವಯಿಸಿಕೊಳ್ಬೇಕು. ದೇವರ ಸಾರ್ವಭೌಮತ್ವ ಅಂತ ಹೇಳಿದ್ರೆ ನಾನು ಕೇಳಬೇಕು. ಐ ಮಸ್ಟ್ ಹ್ಯಾವ್ ಎ ಲಿಸನಿಂಗ್ ಹಿಯರ್ ಟು ದ ರೇಮ್ ಆಫ್ ಗಾಡ್. ದೇವರ ಪ್ರತ್ಯೇಕ ಪ್ರಕಟ ಮಾತುಗಳಿಗೆ ನಾನು ಕಿವಿದೆರೆದಿರಬೇಕು. 12ನೇದಾಗಿ ದೇವರ ಸಾರ್ವಭೌಮತ್ವದ ಬಗ್ಗೆ 19ನೇ ವಚನದಲ್ಲಿ ಇನ್ನೂ ವಿಚಿತ್ರವಾದಂಥ ಒಂದು ಮಾತಿದೆ. ದೇವರು ಕೆಲವು ಸಾರಿ ನಮ್ಮಲ್ಲಿ ಅಸೂಯೆಯನ್ನು, ಅಂದರೆ ಅಸೂಯೆಯಲ್ಲಿ ಸಕಾರಾತ್ಮಕವಾದ ಅಸೂಯೆ, ನಕಾರಾತ್ಮಕವಾದ ಅಸೂಯೆ ಅಲ್ಲ, ಪಾಸಿಟಿವ್ ಜಲಸಿ. ಅಂದರೆ ನಮಗೆ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ನಮಗೆ ಎನ್ಕರೇಜ್ ಮಾಡ್ತಾನೆ ಅಥವಾ ಸವಾಲು ಕೊಡ್ತಾನೆ. ಅದು ಕೂಡ ಕೋಪ ಮಾಡಿಕೊಳ್ಳುವಂತೆ ಅಥವಾ ಕೋಪಗೊಳ್ಳುವಂತೆ ಮಾಡ್ತಾರಂತೆ ದೇವರು. ಅಸೂಯೆ, ಕೋಪ, ಸವಾಲು, ಇವೆಲ್ಲಕ್ಕೂ ಇನ್ನೊಂದು ಮಾತು, ಇವೆಲ್ಲ ಅಷ್ಟು ಸರಿಯಿಲ್ಲ ಅಂತ ಹೇಳಿದ್ರೆ ಆತನು ಇನ್ನೊಂದು ಮಾತು ಹೇಳ್ತೀನಿ ರೀ. ಅದೇನೆಂದರೆ ದೇವರು ನಮಗೆ ಪ್ರೇರೇಪಣೆ ಮಾಡ್ತಾರೆ, ಸಕಾರಾತ್ಮಕವಾಗಿ ಪ್ರೇರೇಪಿಸ್ತಾರೆ. ಅದು ಕೂಡ ದೇವರ ಸಾರ್ವಭೌಮತ್ವದಲ್ಲಿ ಒಂದು ವರ ಅಂತ ಹೇಳ್ಬೋದು ಅಥವಾ ಕಾರ್ಯ ಅಂತ ಹೇಳ್ಬೋದು. ಅದು ಆ್ಯಕ್ಟಿವೇಟ್ ಆಗಿರುವಂಥದ್ದು. ಮತ್ತು 20ನೇ ವಚನದಲ್ಲಿ ಹುಡುಕದವರಿಗೆ ಸಿಕ್ಕುವಂಥದ್ದು. ಇದು ದೇವರ ಸಾರ್ವಭೌಮತ್ವದಲ್ಲಿ 10ನೇ ಅಧ್ಯಾಯ 20ನೇ ವಚನದಲ್ಲಿ ಆಶ್ಚರ್ಯ. ಮತ್ತು ವಿಚಾರ ಮಾಡಿದವರಿಗೆ ಪ್ರತ್ಯಕ್ಷವಾಗುವುದು, ಅದು ದೇವರ ಸಾರ್ವಭೌಮತ್ವದಲ್ಲಿ 14ನೇ ದೇವರ ಸಾರ್ವಭೌಮತ್ವ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ 21ನೇ ವಚನ ಓದುವಾಗ ಇನ್ನೂ ಆಶ್ಚರ್ಯ ಆಗ್ತೈತೆ. ಮೊನ್ನೆ ಓದ್ತಾ ಇದ್ವಿ ನಾವು ರೋಮ 10:21 ಅವಿಧೇಯರಿಗೆ ದೇವರು ಕೈ ಚಾಚುವಂಥದ್ದು. ಅದೇನದು? ದೇವರ ಸಾರ್ವಭೌಮತ್ವ. ನಾನು ಅವಿಧೇಯನಾಗಿದ್ದರೂ ದೇವರು ಕೈ ಚಾಚುವ ದೇವರು. ಇಸ್ರಾಯೇಲಿಗೆ ಹಾಗೆ ಮಾಡ್ದ, ನಮಗೂ ಆತನು ಮಾಡುವ ಆತನಾಗಿದ್ದಾನೆ. ಅವಿಧೇಯರಷ್ಟೇ ಅಲ್ಲ, ವಿರೋಧಿಗಳು ಆಗಿರುವಂಥ ಜನರಿಗೆ ದಿನವೆಲ್ಲ ಕೈ ಚಾಚಿದರು. ಸುಮ್ಮನೆ ಒಂದು ಸಾರಿ ಕೈ ಚಾಚಿ ನನಗೆ ಸಹಾಯ ಮಾಡ್ತೀನಿ ಅಂತ ಬಿಟ್ಟುಬಿಡೋದಲ್ಲ. ದಿನವೆಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಸತತವಾಗಿ ವಿರೋಧಿಯಾಗಿದ್ದರೂ ಕೂಡ ದೇವರು ತನ್ನ ಸಾರ್ವಭೌಮತ್ವದಿಂದ, ಪ್ರೀತಿಯಿಂದ ನಮ್ಮ ಕಡೆಗೆ ತನ್ನ ಕೈಯನ್ನು ಚಾಚುವಂಥ ಉದ್ದೇಶ ಆತನೊಂದಿಗೆ ಸತ್ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವಂತೆ. ಅಪಾರವಾದ ದೇವರ ಸಾರ್ವಭೌಮತ್ವ. ರೋಮ 10ನೇ ಅಧ್ಯಾಯದಿಂದ ದೇವರ ಸಾರ್ವಭೌಮತ್ವದ ಬಗ್ಗೆ 16 ಸತ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.